ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಾವು ಹಿಂದಿನ ವಿಡಿಯೋದಾಗ ನಮ್ಮ ನಾದಿನಿ ಮದ್ವಿದ ಬಳೆ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರನ ನೋಡಿದ್ವಿ. ಆದರೆ ಇವತ್ತಿನ ವಿಡಿಯೋದಾಗ ನಾವು ಏನು ಮಾಡೋಣ ಅಂದ್ರೆ ಅದ್ರ ಮುಂದಿನ ಭಾಗ ಹಳದಿ ಅಂದ್ರೆ ಅರಿಶಿನ ಶಾಸ್ತ್ರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮದುಮಗಳಿಗೆ ಅವ್ರ ಸೋದ್ರ ಮಾವನ ಮನೆಗೆ ಹೋಗಿ ಅರಿಶಿನ ಹಚ್ಕೊಂಬರೋದು ಪದ್ಧತಿ ರೀ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಅರಿಶಿನ ಆಡ್ತಾರೋ. ಈಗೇನು ಟ್ರೆಂಡಿಂಗ್ ಅಂದ್ರೆ ಟೀಮ್ ಆಫ್ ಬ್ರೈಡ್ ಈ ಥರ ರೀಲ್ಸ್ ಮಾಡೋದು ಕಾಮನ್ ಆಗೈತ್ರಿ. ನೋಡ್ರಿ, ಬ್ರೈಡ್ ಅಂದ್ರೆ ಮದುಮಗಳು ಅವ್ರ ಸೋದ್ರ ಮಾವನ ಮನೆಗೆ ಹೋಗಿ ಅರಿಶಿನ ಹಚ್ಕೊಂಬರ್ತಾಳ್ರಿ. ನೋಡ್ರಿ, ಈಗ ಮದುಮಗಳು ಅವ್ರ ಸೋದ್ರ ಮಾವನ ಮನೆಗೆ ಹೋಗ್ಯಾಳು. ಅಲ್ಲೆಲ್ಲ ಅರಿಶಿನ ಹಚ್ಚಾತಾರೋ. ಹಂಗೆ ಎಲ್ಲ ಅರಿಶಿನ ಹಚ್ಕೊಂಡು ಇಲ್ಲಿಂದ ಜಳಕ ಮಾಡಿಕೊಂಡು ಅಂದ್ರೆ ತಲೆ ಸ್ನಾನ ಮಾಡಿಕೊಂಡು ಏನು ಮಾಡ್ತಾಳ್ರಿ, ಸಾಯಂಕಾಲ ಹೊತ್ತು ಮದುಮಗನ ಮನೆಗೆ ಹೋಗ್ತಾಳ್ರಿ. ನಮ್ಮ ಕಡೆ ಇರೋ ಉತ್ತರ ಕರ್ನಾಟಕದ ಕಡೆ ಇರೋ ಸಂಪ್ರದಾಯ ನೋಡ್ರಿ. ಹಂಗೆ ಈ ರೀತಿಯಾಗಿ ಬ್ರೈಡ್ ಅಂದ್ರೆ ಮದುಮಗಳ ರೆಡಿಯಾಗಿ ಮದುಮಗನ ಊರಿಗೆ ಬಂದಾಳ್ರಿ. ಆಕಿನ್ನ ಈ ಥರ ವೆಲ್ಕಮ್ ಮಾಡ್ಕೊಳತ್ತಾರು ಮದುಮಗನ ಫ್ಯಾಮಿಲಿ. ಫಸ್ಟಿಗೆ ಏನು ಮಾಡ್ತಾರ್ರಿ ಅಂದ್ರೆ ಮದುಮಗಳ ಕಡೆ ಬಂದಿರ್ತಾರಲ್ಲ ಬೀಗರು, ಅವ್ರಿಗೆ ನೀರು ಮತ್ತು ಬೆಲ್ಲ ಕೊಟ್ಟು ಅವ್ರಿಗೆ ಸ್ವಾಗತ ಮಾಡ್ತಾರ್ರಿ. ಆಮೇಲೆ ನಾವೆಲ್ಲ ಫಸ್ಟಿಗೆ ಮದುಮಗಳನ್ನ ಡೈರೆಕ್ಟ್ ಮದುಮಗನ ಮನೆ ಕಡೆ ಕರ್ಕೊಂಡು ಹೋಗೋಂಗಿಲ್ಲ. ಯಾವುದಾದ್ರೂ ಗುಡಿ ಹತ್ತಿರ ಇದ್ದರೆ ಆ ಗುಡಿ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿಂದ ಮೆರವಣಿಗೆ ಮುಖಾಂತರ ಮದುಮಗನ ಮನೆ ಕಡೆ ಕರ್ಕೊಂಡು ಬರ್ತೀವ್ರಿ. ಆಮೇಲೆ ಮದುಮಗಳ ಅಣ್ಣ ಅಥವಾ ತಮ್ಮ ಆಗೋರು ಬಳಗದ ಬುಟ್ಟಿ, ಅದೇನು ವೈಟ್ ಕಲರ್ ಅರ್ಬಿ ಸುತ್ತಿ ಬುಟ್ಟಿ ಕಳಿಸ್ತಾರಲ್ರಿ ಮದುಮಗಳ ಜೊತೆಗೆ, ಅದಕ್ಕೆ ನಾವು ಬಳಗದ ಬುಟ್ಟಿ ಅಂತೀವ್ರಿ. ಅದರೊಳಗೆ ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟು, ಆಮೇಲೆ ಸ್ವೀಟಿಗೆ ಅಂದ್ರೆ ಕಡುಬು ಮಾಡೋಕೆ ಏನೇನು ಪದಾರ್ಥಗಳು ಬೇಕಲ್ರಿ, ಉಲ್ಪಿ ಅಂತ ಕರಿತೇವಲ್ಲ, ಅದೆಲ್ಲ ಆ ಬುಟ್ಟಿಯೊಳಗೆ ಇರ್ತೈತಿ. ಮದುಮಗನ ಮನೆಗೆ ಎಂಟ್ರಿ ಕೊಟ್ಟಾತ್ರಿ. ಭಾಳ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಕೊಂಡ್ರು. ಪಟಾಕ್ಷಿ ಅವೆಲ್ಲ ಹಾರಿಸಿ ಭಾಳ ಚಂದ ವೆಲ್ಕಮ್ ಮಾಡಿಕೊಂಡ್ರು. ಆಮೇಲೆ ಮದುಮಗಳಿಗೆ ದೃಷ್ಟಿ ತೆಗಿಬೇಕಲ್ರಿ, ಅಂದ್ರೆ ಓಕಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಓಕಳಿ ಅಂದ್ರೆ ಕೆಂಪುದು, ಅಂದ್ರೆ ಅರಿಶಿನ ಮತ್ತು ಸುಣ್ಣ ಹಾಕಿ ಒಂದು ಕೆಂಪು ಓಕಳಿ ಮಾಡ್ತಾರೆ. ಆಮೇಲೆ ಕರಿದು ಅಂದ್ರೆ ಇದೊಂದು ಏನಾರ ಕರಿ ಮಸಿ ಅಥವಾ ಏನಾರ ಕರ್ರನ್ ಕಲರ್ ಇನ್ನೊಂದು ಓಕಳಿ ಮಾಡಿ, ಕೆಂಪುದೊಂದು ಕರಿದೊಂದು ಓಕಳಿ ಮಾಡಿ ಮದುಮಗಳಿಗೆ ದೃಷ್ಟಿ ತೆಗಿತಾರ್ರಿ. ಆಮೇಲೆ ನೋಡ್ರಿ, ಮದುಮಗಳಿಗೆ ಮನೆಯೊಳಗೆ ಎಂಟ್ರಿ ಇರ್ತೈತಿ. ಮದುಮಗ ಹೆಂಡತಿ ಕಾಲ ಪೂಜೆ ಅಂದ್ರೆ ಪಾದ ಪೂಜೆ ಮಾಡಿ, ನಮ್ಮ ಕಡೆ ಮದುಮಗಳು ಫಸ್ಟ್ ಟೈಮ್ ಮನೆಗೆ ಬರೋದ್ರಿಂದ ಕಾಲಿಗೆ ಅಂದ್ರೆ ಹೊಸ್ಲಿಗೆ ಮಳೆ ಬಡ್ದು ಒಳಗೆ ಕರ್ಕೊತಾರ್ರಿ. ಅದನ್ನು ಈ ಭಾವಿ ಪತಿ ಅವರು ಮಾಡತ್ತಾರ್ರಿ. ಆಮೇಲೆ ಒಂದು ಬೊಕ್ಕೆ ಕೊಟ್ಟು ಹೆಣ್ಮಕ್ಳಿಗೆ ಅಂದ್ರೆ ಮದುಮಗಳನ್ನ ಒಳಗೆ ಮಾಡ್ಕೊತಾರೆ. ಆಮೇಲೆ ಆರತಿ ಮಾಡ್ತಾರೆ. ಭಾಳ ಚೆಂದಾಗಿತ್ತು ಅವ್ರದ್ದು ಎಂಟ್ರಿ. ನೋಡ್ರಿ, ಬೊಕ್ಕೆ ಕೊಟ್ಟು ಅವ್ರಿಗೆ ಎಂಟ್ರಿ ಮಾಡತ್ತಾರ. ವಿಡಿಯೋದವರು ಎಲ್ಲ ಫುಲ್ ಮಾಡ್ರನ್ ಆಗಿ ಅವ್ರಿಗೆ ಫೋಟೋಶೂಟ್ ಮಾಡತ್ತಿದ್ರು. ಆಮೇಲೆ ಮದುಮಗಳನ್ನ ಒಳಗೆ ಕರ್ಕೊಂಡಿಂದ ಬಳಗದ ಬುಟ್ಟಿ ಏನೈತಲ್ರಿ, ಬಳಗದ ಬುಟ್ಟಿನೂ ಮದುಮಗ ಪೂಜೆ ಮಾಡಿ ಆ ಬುಟ್ಟಿಯನ್ನು ಒಳಗೆ ತೊಗೊತಾರ್ರಿ. ಆ ಬುಟ್ಟಿಯೊಳಗೆ ಏನೇನು ಇರ್ತೈತಿ ಅಂತ ಈಗಾಗಲೇ ಹೇಳೇನು ನಾನು. ಅದನ್ನು ಮಾರನೇ ದಿನ ಮದುವೆ ಆದ ನಂತರ ಅದರಲ್ಲಿರೋ ಎಲ್ಲ ಬೇಳೆ ಬೆಲ್ಲ ಎಲ್ಲ ಹಾಕಿ ಕಡುಬು ತಯಾರಿಸಿ ಹೊಳೆಗಂಗ ಹೋಗಿ ಪೂಜೆ ಮಾಡ್ತಾರ್ರಿ. ಪೂಜೆ ಮಾಡಿ ದೇವ್ರಿಗೆ ಎಡೆ ಹಿಡಿತಾರೆ. ಉತ್ತರ ಕರ್ನಾಟಕದ ಕಡೆ ಭಾಳ ಸಂಪ್ರದಾಯ ಇರ್ತವೆ, ಭಾಳ ಮಸ್ತ್ ಇರ್ತವೆ. ಅದಾದಮೇಲೆ ಎಂಗೇಜ್ಮೆಂಟಿಗೆ ಏನು ಬೇಕಲ್ಲ ಅದನ್ನೆಲ್ಲ ಸ್ವಾಮಿಯರು ರೆಡಿ ಮಾಡ್ಕೊಳತ್ತಿದ್ರು. ಎಂಗೇಜ್ಮೆಂಟಿಗೆ ಗುರು ಹಿರಿಯರೆಲ್ಲ ಕುಂತಿದ್ರು. ಆಮೇಲೆ ಹುಡುಗಿಗೆ ಸೀರೆ ಕೊಡ್ತಾರೆ ಆ ಟೈಮ್ನಾಗ, ಎಂಗೇಜ್ಮೆಂಟ್ ಸ್ಯಾರಿ, ಆಮೇಲೆ ರಿಂಗ್ಸ್, ಅವ್ರ ಕಡೆಯಿಂದ ಏನು ಹಾಕೋದಿರ್ತೈತಲ್ಲ ಅದನ್ನೆಲ್ಲ ಕೊಡ್ತಾರೆ ಹುಡುಗಿಗೆ. ಆಮೇಲೆ ಅವರು ರೆಡಿಯಾಗಿ
ಬರೋದ್ರಿ ಸ್ಟೇಜಿಗೆ. ನೋಡ್ರಿ ಬರತ್ತಾರ್ರಿ ಈಗ ರೆಡಿಯಾಗಿ, ಮಸ್ತ್ ಕಾಣತ್ತಿದ್ಲು ರೀ ಬ್ರೈಡ್ ಅಂತೂ. ಮದುಮಗನೂ ಚಂದ ಆಗಿದ್ರು, ಜೋಡಿ ಅಂತೂ ಚೆನ್ನಾಗಾಗಿತ್ತು. ಹುಡುಗ ಹುಡುಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ರೀ. ಆಮೇಲೆ ಊಟ ಇರ್ತೈತಿ, ಊಟ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಕಡೆಯಿಂದ ಒಬ್ರನ್ನ, ಆಮೇಲೆ ಅವ್ರ ಕಡೆಯಿಂದ 5 ಗಿತ್ತಿ ಮಾಡಿರ್ತಾರೆ. 5 ಗಿತ್ತಿ ಅಂದರೆ 5 ಜನ ಮುತ್ತೈದರಿಗೆ ಉಡಿ ತುಂಬಿರ್ತಾರಲ್ರಿ, ಅವ್ರ ಜೊತೆಗೆ ಮೆರವಣಿಗೆ ಮಾಡ್ಕೊಂತ ಮದುಮಕ್ಕಳನ್ನ ಅರ್ಶಿನ ಹಚ್ಚಾಕ, ಆಮೇಲೆ ರಾತ್ರಿ ತಾಳಿ ಪೋಣಿಸೋದಿರ್ತೈತಿ. ಆಮೇಲೆ ಕೊರೋಟಕ್ಕೆ ಹೋಗಿರ್ತಾರೆ, ಅಂದ್ರೆ ಬೇರೆಯವ್ರ ಮನೆಗೆ ಊಟಕ್ಕೆ ಕರೆದಿರ್ತಾರೆ ರೀ ಮದುಮಕ್ಕಳನ್ನ, ಅವ್ರ ಮನೆಗೆ ಹೋಗ್ತಾರೋ. ಆಮೇಲೆ ಹಾಲು ಗಂಬ, ಹಂದ್ರ ಗಂಬ ಅಂಥೇಳಿ ಮೆರವಣಿಗೆ ಮುಖಾಂತರ ಹೋಗಿ ತೊಗೊಂಡು ಬರ್ತಾರೆ ರೀ. ಕೆಲವೊಂದಿಷ್ಟು ಫಂಕ್ಷನ್ ಇರ್ತವೆ, ಅವು ನೈಟ ಮುಗಿಸ್ತಾರೆ ರೀ. ಇದು ಎಂಗೇಜ್ಮೆಂಟಿಂದ ಮತ್ತು ಅರ್ಶಿನದ ಶಾಸ್ತ್ರದ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕೊನೆವರೆಗೂ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ನಾವು ಬೆಳಗ್ಗೆ ಏನೇನು ಆಗ್ತೈತಲ್ಲ ಶಾಸ್ತ್ರಗಳು, ಅಂದರೆ ಸಂಪ್ರದಾಯ, ಉತ್ತರ ಕರ್ನಾಟಕದ ಸಂಪ್ರದಾಯದೊಳಗೆ ಅವನ್ನೆಲ್ಲ ನಿಮಗೆ ವಿಡಿಯೋದ ಮುಖಾಂತರ ಹಾಕ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.